ಹಾಯ್ ಫ್ರೆಂಡ್ಸ್, ಮಾನಸಾಸ್ ಕಿಚನ್ಸ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನಿವತ್ತೇ ಮಿಕ್ಸ್ ವೆಜ್ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಕೆಂಪು ಹರಿವೆ ಸೊಪ್ಪಿನ ದಂಟು, ಬದನೆಕಾಯಿ, ಟೊಮೆಟೊ. ಇದು ಸ್ಪೆಷಲ್ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ನಂತರ ಇರುತ್ತಲ್ಲ ಅದು. ಬನ್ನಿ ಈಗ ಸಾಂಬಾರು ಮಾಡೋಣ. ಈಗ ನೋಡಿ, ಬೇಳೆಯನ್ನು ಅರ್ಧ ಬೇಯಿಸ್ಕೊಂಡಿದ್ದೀನಿ. ಈಗ ಬಾಕಿ ತರಕಾರಿಯನ್ನು ಹಾಕೋಣ. ನೋಡಿ, ಎಲ್ಲ ತರಕಾರಿನ ಹಾಕಾಗಿದೆ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕಿ ಒಂದು ವಿಸಲ್ ಬೇಯಿಸ್ಕೊಳ್ಳಿ. ನೋಡಿ, ಸಾಂಬಾರು ಕುದೀತಾ ಇದೆ, ಬೇಯಿಸ್ಕೊಂಡಿದ್ದೀನಿ. ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಒಂದು 4 ಚಮಚ ಹಾಕ್ಕೊಳ್ಳಿ. ನಾವು 6 ಜನ ಇದ್ದೀವಿ, ಅದಕ್ಕೋಸ್ಕರ. ಸ್ವಲ್ಪ ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಖಾರದ ಪುಡಿ. ನೋಡಿ, ಸಾಂಬಾರು ಕುದೀತಾ ಇದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದ್ದ ಮೇಲೆ ಗ್ಯಾಸ್ನ ಆಫ್ ಮಾಡಿ. ಸಾಂಬಾರಿಗೆ ಹುಣಸೆ ಹಣ್ಣು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೀನಿ. ಇದು ನೋಡಿ, ನಮ್ಮ ಕಡೆ ಸಿಗುವಂಥ ಮೆತ್ತಗಿರುವಂಥ ಇಂಗು ಚೆನ್ನಾಗಿರುತ್ತೆ. ಇಂಗನ್ನು ಹಾಕ್ತಾಯಿದ್ದೀನಿ. ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇಂಗನ್ನು ಈಗ ಸಾಸಿವೆ, ಮೆಣಸಿನಕಾಯಿ, ಕರಿಬೇವು ಸೊಪ್ಪು ಸ್ವಲ್ಪ ಹುಷಾರಾಗಿ ಈಗ ಮಾಡಿರುವಂಥ ಸಾಂಬಾರಿಗೆ ಹಾಕಿ ಒಂದು 2 ಸೆಕೆಂಡ್ ಕುಕ್ಕರ್ ಲಿಡ್ನ ಮುಚ್ಚಿಡಿ. ಈಗ ತೆಗೆದ್ರೆ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಇಲ್ವಾ, ಕಮೆಂಟ್ಸ್ ಮಾಡಿ ಹೇಳಿ. ಬಾಯ್ ಬಾಯ್.